ಅಲ್ಲಿ ನಿಮ್ಮ ಸ್ನೇಹಿತರು ಬಿಸಿಲಲ್ಲಿದ್ರು ಅವ್ರಿಗೆಲ್ಲ ಸಾರಿ ಹೇಳ್ಬಿಟ್ಟು ನೀವು ನನ್ನ ಪರವಾಗಿ ಅಲ್ಲಿ ನಿಲ್ದೆ ಬಂದ್ಬಿಟ್ಟು ಈಗ ಇಲ್ಲೇ ಬರಬೇಕು ಅಂದ್ರಲ್ಲ ಪಾಪ ಕಾಯ್ತಾ ಇದ್ರು ಮಾತಾಡಲಿಲ್ಲ ಇಲ್ಲಿಗೆ ಬಂದ್ರು. ನಾನು ನೆನ್ನೆ ದಿನ ಕೃಷ್ಣ ಬೈರೇಗೌಡರು ಏನು ನನ್ನ ಮೇಲೆ ಚಾರ್ಜ್ ಮಾಡಿದ್ದಾರೆ, ನೆನ್ನೆ ಮಾಡಿದ್ದಾರೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಮಿಸ್ಲೀಡ್ ಮಾಡ್ತಿರ್ತಕ್ಕಂಥದ್ದು ಅವರು. ನನ್ನ ನಡವಳಿಕೆ ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಕಾಮನ್ ಮ್ಯಾನ್ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಈಗ ಹೇಳಿದ್ದೀನಿ. ನಾನು ಕೃಷ್ಣ ಬೈರೇಗೌಡರು ನೆನ್ನೆ ದಾರಿ ತಪ್ಪಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇಲ್ಲ, ಅವರು ಹೇಳಿದ್ದಾರಲ್ಲ ಅತಿ ದೊಡ್ಡ ಲೈಂಗಿಕ ಪ್ರಕರಣ, ಇದೆಲ್ಲ ಒಪ್ತೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಸಂತ್ರಸ್ತರಿಗೆ ನ್ಯಾಯಹರಣ ಮಾಡುವ ದಿಕ್ಕಿನಲ್ಲಿ, ಸಂತ್ರಸ್ತರಿಗೆ ನ್ಯಾಯಹರಣ ಮಾಡುವ ದಿಕ್ಕಿನಲ್ಲಿ ಈ ಚರ್ಚೆಗಳು ನಡೆಯುತ್ತಿದೆ. ಯಾವ ಸಂತ್ರಸ್ತರಿಗೆ ನ್ಯಾಯಹರಣ ಮಾಡಿದ್ದೇವೆ ನಾವು? ಕೃಷ್ಣ ಬೈರೇಗೌಡ್ರೆ, ಯಾವ ನ್ಯಾಯಹರಣ ಮಾಡಿದ್ದೇವೆ? ಯಾವ ಸಂತ್ರಸ್ತರಿಗೆ ನೀವು ನ್ಯಾಯ ಕೊಡಿಸ್ತಾ ಇದ್ದೀರಿ? ಈಗ ಯಾವ ರೀತಿ ಒತ್ತಾಯಗಳು ಹಾಕೊಂಡಿದ್ದೀರಿ ಅವರಿಗೆ? ಒಬ್ಬ ಸಂತ್ರಸ್ತರಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ಆತ್ಮ ಮುಟ್ಟಿ ಹೇಳಿ, ಅವ್ರ ಕೈಲಿ ಹೇಳಿಕೆ ಕೊಡಿಸ್ಲಿಕ್ಕೆ ಹೇಳಿ. ಹಾಂ, ಹ್ಞೂ ಹ್ಞೂ ಇದಕ್ಕೆ ಅವ್ರು ಕೃಷ್ಣ ಬೈರೇಗೌಡರು ಹೇಳಬೇಕಲ್ಲ ಉತ್ತರನ. ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲ ಹೋಗೀಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡಬೇಕೀಗ. ಯಾವ ನ್ಯಾಯ ಕೊಡ್ತಾ ಇದ್ದೀರಿ ನೀವು ಅಂತೇಳಿ ಕಂಡ್ಕಂಡವ್ರ ಮನೆಗೆಲ್ಲ ಹೋಗಿ ಪ್ರೆಷರ್ ಹಾಕಿ ಇವತ್ತು ನೀವು ಎದುರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತೊಗೊಂಡು, ಇಲ್ಲಾಂದರೆ ನಿಮ್ಮನ್ನು ನೀವು ಹೇಳಿಕೆ ಕೊಡದೇ ಇದ್ದೀರಿ ಬಂದು ಪರ್ಮನೆಂಟಾಗಿ ನೀವು ಪ್ರಾಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಅಂತೇಳಿ ನಿಮ್ಮ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ, ಕೇಸ್ಗಳಾಗ್ತೀವಿ ಅಂತೇಳಿ ಎಷ್ಟು ಕುಟುಂಬದ ಹೆಣ್ಣು ಮಕ್ಕಳಿಗೆ ಮಾತು ಹೇಳಿಲ್ಲ ನೀವು? ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದೇ ಇದ್ದರೆ ನಿಮ್ಮನ್ನು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಬಿಸ್ನೆಸ್ ಮಾಡೋರು ನೀವು ಅಂತೇಳಿ ನಿಮ್ಮ ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ? ಎಷ್ಟು ಜನಕ್ಕೆ ಹೋಗಿ ಮಾತಾಡಿದ್ದೀರಿ ನೀವು? ರೇವಣ್ಣಂಗೆನೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡು ಅಂತ ಕೇಳ್ತಾರೆ ಅಂದರೆ ಇದೆಲ್ಲ ನೋಡಿದೆ ನಿನ್ನೆ ಟಿ ವಿನ ರೇವಣ್ಣ ಅವ್ರ ಹೇಳಿಕೆ. ನಾವು ಹೇಳ್ದಕ್ಕೆ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ. ಇದೇನು ತನಿಖೆನಾ ಇದು ನೀವು ಮಾಡ್ತಾ ಇರೋದು? ಪಿ ಪಿ ಚೇಂಜ್ ಮಾಡ್ತೀರಿ, ಮೊದಲು ಪಿ ಪಿ ಹಾಕೊಂಡ್ರಿ. ಯಾಕೆ ರಾಜೀನಾಮೆ ಕೊಟ್ಟ? ಪಿ ಪಿ ಯಾಕೆ ಕೊಟ್ಟರವರು ರಾಜೀನಾಮೆನ? ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ? ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋರು ನೀವು. ಇದಕ್ಕೆ ಹೇಳಿದ್ದೆ ನಾನು ಬೂಮ್ರ್ಯಾಂಗ್ ಆಗ್ತದೆ ನಿಮಗೆ ಬರೆದಿಟ್ಕೊಳ್ಳಿ ಅಂತೇಳಿ. ಭಾಳ ದಿವಸ ಇದನ್ನು ತಳ್ಳೋಕ್ಕಾಗಲ್ಲ. ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೆ ಗೊತ್ತಾಗ್ತದೆ. ಯಾತಕ್ಕೆ ಇನ್ನೂ ಕೃಷ್ಣ ಬೈರೇಗೌಡ್ರೆ ನೀವು ನೆನ್ನೆ ಇಲ್ಲಿ ಎಷ್ಟೆಲ್ಲ ಹೇಳಿದ್ರಲ್ಲ, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಎಂತ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ಕೊಂಡಿದ್ದೀರಿ. ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೆನ್ನೆ ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಪರಾಧ ಮುಚ್ಚಿಡುವುದು ಅಪರಾಧ ಅಲ್ವೇ ಅಂತೇಳಿ ಯಾರೋ ಈಗ ವಕೀಲರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಲ್ಲ. ನಿಮ್ಮ ನಾಯಕರ ಕೈಗೆ ಯಾವಾಗ ಬಂತು ಇದು ಈ ಪ್ರಕರಣದ ಮಾಹಿತಿ? ಈಗ ಅವನು ಯಾವನೋ ಇದಲ್ಲ ಡ್ರೈವರು ರೇವಣ್ಣವರು ಪ್ರಜ್ವಲ್ಗಿದ್ದವನು ಕಾರ್ತಿಕ್ ಅಂತಕ್ಕಂಥವನು ಈ ನೆನ್ನೆ ಮೊನ್ನೆ ಎಲ್ಲ ಫೋಟೋ ಹಾಕಿದಿರಲ್ಲ, ಯಾರ ಜೊತೆ ಇದ್ದಾನೆ? ಶ್ರೇಯಸ್ ಪಟೇಲ್ ಯಾರು? ನಿಮ್ಮ ಅಭ್ಯರ್ಥಿ. ಅಲ್ಲಿ ಹಾಕಿದ್ದಾನೀಗ ಇವನು. ಯಾರು ಅವನಿಗೆ ಯಾಕೆ ಇಟ್ಕೊಂಡಿದ್ದೀರಿ ಅವನ್ನ ಅಲ್ಲಿ?
ಏನಕ್ಕೆ ಉತ್ತರ ಕೊಡ್ತೀರಾ ಕೃಷ್ಣ ಬೈರೇಗೌಡ್ರೆ? ಅವನ ಯಾರೋ ಪುಟ್ಟನೋ ಯಾರೋ ಅಂತ ಕರಿತಾರಲ್ಲ, ಪುಟ್ಟರಾಜ್ನೋ, ಆ ಫೋಟೋ ತೋರಿಸಿದಾರಲ್ಲ ಇನ್ನೊಂದು, ಅವನ ಜೊತೆಲಿ ಯಾಕೆ ಇಟ್ಕೊಂಡಿದ್ದೀರಿ? ಅವನು ಎಲ್ಲಿಂದ ಬಂದವನು ನಿಮ್ಮ ಪಾರ್ಟಿಗೆ? ಈಗ ಈ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದ್ದಾನಲ್ಲ, ಅವನು ಯಾರ ಜೊತೆನಲ್ಲಿ ಫಸ್ಟು ಶ್ರೇಯಸ್ ಪಟೇಲ್ ಮನೆಗೆ ಹೋದ. ಶ್ರೇಯಸ್ ಪಟೇಲ್ ಮನೆಯಿಂದ ಬೆಂಗಳೂರಿಗೆ ಬಂದಿರಲ್ಲ, ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ? ಯಾರನ್ನು ಭೇಟಿ ಮಾಡಿದ್ರಿ? ಶ್ರೇಯಸ್ ಪಟೇಲು, ಕಾರ್ತಿಕು, ಪುಟ್ಟರಾಜು, ಇದೆಲ್ಲ ಎಲ್ಲಿದೆ ನಿಮ್ಮ ಹತ್ರ ಡಾಕ್ಯುಮೆಂಟು ಅಂತ ಕೇಳಬಹುದು. ನಾನು ದುರ್ಬಿಟ್ಕೊಂಡು ಹೋಗಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಇವರು ನೋಡಬೇಕು ಅಂತ ಹೇಳಿ. ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಅಂತೇಳಿ ಅವ್ರ ಅಣ್ಣನ ಕರೆಸ್ಕೊಂಡ್ರಲ್ಲ, ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದೆಂಥದ್ದು ಇಂಥ ಇತ್ತಲಾಗ ಪೆನ್ ಡ್ರೈವ್ ಇಟ್ಕೊಂಡಿದ್ದೋ, ಅದೇನು ಇಟ್ಕೊಂಡಿದ್ನ, ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ, ಪೆನ್ ಡ್ರೈವ್, ಯಾಕೆಂದ್ರೆ ಹೇಳ್ತಾನೆ ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ, ತಗೊಂಡೋಗಿ ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನು ಹೊರಗಡೆ ಕೂರಿಸಿ, ಆಮೇಲೆ ಇದು ಬೇಡ, ಇದು ಸ್ವಲ್ಪ ದಿವಸ ಇಟ್ಕೊಂಡಿರು ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ. ಒಳಗಡೆ ಹೋಗಿ ಏನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದು. ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು. ಇವತ್ತು ನೀವೇನು ಯಾರನ್ನೂ ಹಿಡಿಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು. ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನಹರಣ, ಶೀಲಹರಣ, ಕೃಷ್ಣ ಬೈರೇಗೌಡ್ರೆ, ಅಬಾ 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 ಅಬಾ, ಏನು ಪದಗಳು. ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಇನ್ನು ಯಾವ ಎನ್ಕ್ವೈರಿ ಬೇಕಿಲ್ಲ. ಅಲ್ಲಿ ಕಾರ್ತಿಗೌಡನ ಒಬ್ಬನೇ ಏನೋ ದೇವರಾಜೇಗೌಡರು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು, ಅವರಿಗೆ ಕತೆ ಹೆಣಬಿಟ್ಟವ್ರೆ. ಏನೋ ದೇವರಾಜೇಗೌಡರ ಕೈಯಲ್ಲಿ ಕೊಟ್ಬಿಟ್ಟಿದ್ದಂತೆ ಇವನು ಕಾರ್ತಿಗೌಡ, ಅದು ಇವ್ರ ಮನೇಲಿ ಮಡಿಕೊಂಡ್ಬಿಟ್ಟಿದ್ರಂತೆ. ಇದೆಲ್ಲ ಹೇಳ್ತಾ ಇದ್ದೀರಲ್ಲ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.